ಅಂದ್ರೆ ಸೂರ್ಯ. ಹೌದು ಭಾಸ್ಕರ. ಹೌದು. ಅವನಲ್ಲೇ ಪಂಥವನ್ನು ಮಾಡಿದವ ನಾನು. ಏನು ಅವನು ನಾನೇ ಹಚ್ಚು ತಿರುಗಾಟ ಮಾಡುವ ಎನ್ನುವಂತ ಅಹಂಕಾರವನ್ನು ಅವನಲ್ಲೇ ಪ್ರತಿಜ್ಞೆಯನ್ನು ಮಾಡಿ ಅವ ಎಷ್ಟು ಬಾರಿ ಸುತ್ತುತ್ತಾನೆ ಭೂಮಿಯನ್ನು. ಒಂದು ಬಾರಿ ನಾನು ಹಾಗಲ್ಲ, ಒಂದು ದಿವಸದಲ್ಲಿ 21 ಬಾರಿ ಈ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿದವನ. ಹೌದು. ಅಂತವನಿಗೆ ಪಂಥವನ್ನು ಕೊಟ್ಟಂತೆ ನನ್ನ ಮುಂದೆ ನೀ ಏನ್ ಮಾಡಿದ್ದು ಬೇಡ. ಸೂರ್ಯ ಸುತ್ತಿದ್ದು ಎಷ್ಟು ಬಾರಿ? ಒಂದು ಬಾರಿ. ಏನಾಯ್ತು? ನೀನು ಸುತ್ತಿದ್ದೀಯ 21 ಬಾರಿ. ಪಂಥ ಅಂದ್ರೆ ಏನು? ಹಗಲು ರಾತ್ರಿ ಆಗಿತ್ತು ಅಂತ. ಹಗಲು ರಾತ್ರಿ ಯಾಕೆ ಹೇಳಿದೆ? ಏನು? ಸುತ್ತಾಟ ಮಾಡುವುದೇ ಮುಖ್ಯ ಅಲ್ಲ, ಸುತ್ತಿದ್ರಿಂದ ಪರಿಣಾಮ ಏನಾಯ್ತು? ಅವನು ಸೋತಿದ್ದಾನೆ. ಹೌದಾ? ನೀವೇನು ಮಾಡಿದ್ದೀಯ? ನಮ್ಮದು ಹೆಚ್ಚೆ ಲೆಕ್ಕ ಸಾಕು. ಹೌದಾ? ಹೌದಪ್ಪ. ಏನು ಹೆಚ್ಚೆ ಲೆಕ್ಕ? ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನ ಒಂದೇ ಮತ್ತೊಂದು ಹೆಜ್ಜೆಯಿಂದ ಇಡೀ ಆಕಾಶವನ್ನು ಅಳೆದಿದ್ದೇವೆ. ಆಕಾಶ ಮಂಡಲ. ಮತ್ತೊಂದು ಹೆಜ್ಜೆಯಿಂದ ಬಲಿ ಚಕ್ರವರ್ತಿಯನ್ನು ಕೊಟ್ಟಿದ್ದೇವೆ. ಇದು ನಮ್ಮ 3 ಹೆಜ್ಜೆ ಮಾತು. ಕೇಳಿದವರನ್ನು ಕೊಳ್ಳುವುದೇ ನಿನ್ನ ಆಲೋಚನೆ, ಬೇಡಿದವರನ್ನು ಹಕ್ಕಿಸುವುದೇ ನಿನ್ನ ಯೋಚನೆ. ಅದು ಲೆಕ್ಕ ಅಲ್ಲ. ನಾನು ಹಿಂದೆ ಸಾಯವನ್ನು ಕೈದವನಾಗಿ ಏನು ಮಾಡಿದ್ದೀರಾ? ಕುರುಳದ ಸಾಹಸಿರನ ಸೇನೋ ಪಾತ್ರವನ್ನ ಪಡಿ ಮಾಡಿದ್ದು ಯಮನಾಲಯ ಕಟ್ಟಂತ ಮಹಾನ್ ಸಾಹಸಿನವನು. ನೀವೇನು ಮಾಡಿದ್ದೀಯ? ನಿನ್ನದ್ದೇನಿದ್ರು ಸುತ್ತಾಟ ಮಾಡುವುದು, ಹಾರಾಟ ಮಾಡುವುದು. ನಾನು ಒಂದು ಕಥೆ ಹೇಳ. ನೀವೇನು ಮಾಡಿದ್ದೀಯ? ಕಾರ್ಯ ಎತ್ತು ಏನು ಕಿರಿಬೆಟ್ಟಿ ನೋಯಗೆ ನಾನು
ಗಿಡ ಮರ ಎಷ್ಟುಂಟು, ಹ, ಕುಷ್ಟಿಯಲ್ಲಿ 2, ಹೊಡೆಯುವುದು, ತೋಳಿನಲ್ಲಿ 2, ಭುಜದಲ್ಲಿ 2. ಬಹಳ ಸಾಹಸ ಮಾಡ್ತೀರಿ ಅಲ್ವಾ? ನನ್ನದು ಒಂದು ಸಾಹಸದ ಕಥೆ ಹೇಳ. ಏನು ನಿನ್ನ ಸಾಹಸ? ನೀವು ಎತ್ತಿ ತಂದಿರುವಂತಹ ಕಲ್ಲು ಗುಡ್ಡಗಳು, ಮರ ಗಿಡಗಳು ಇರುವುದಲ್ಲಿ ಪರ್ವತದ ಮೇಲೆ. ಅಂತಹ ಪರ್ವತವನ್ನೇ ಎತ್ತಿದವನು ನಾನು. ಒಂದು ಸಂದರ್ಭದಲ್ಲಿ ನನ್ನ ಗೋಪುರದಲ್ಲಿ ನಾನಿದ್ದಾಗ ನನ್ನ ವರ್ತನೆಯನ್ನ ಕಂಡು ಒಮ್ಮೆಗೆ ಕೋಪಗೊಂಡಂತಹ ದೇವೇಂದ್ರ ಭಾರಿ ಮಳೆಯನ್ನ ಸುರಿಸಿದ. ಓಹೋ, ಹೌದು, ಅಂತಿದ್ದ ಮಳೆಯಲ್ಲ, ಧಾರಾಕಾರ ಮಳೆ. ನಿನ್ನ ಮೇಲೆ ಕೋಪ ಅಂದ್ರೆ ದೈವದ್ರೋಹಕ್ಕೆ ಗೊತ್ತಾದ ಹಾಗೆ ಸುರಿಸಿದಂತಹ ಮಳೆಗೆ ನಮ್ಮ ನಂದಗೋಕುಲವೇ ತೊಳೆದು ಹೋಗುವಂತಹ ಪರಿಸ್ಥಿತಿ. ಆಗ ಏನು ಮಾಡಿ? ನಮ್ಮಲ್ಲಿದ್ದಂತಹ ಗೋಪಾಲಕರು ಯಾದವರು ನನ್ನನ್ನೇ ಮೊರೆ ಹೊತ್ತರು. ಕಾಪಾಡಬೇಕು. ಓಹೋ, ನಾನು ತಡೆ ಮಾಡಲಿಲ್ಲ. ನೀನು ಮುಖ್ಯಸ್ಥ. ಹ, ತಡೆ ಮಾಡಲಿಲ್ಲ. ಏನ್ ಮಾಡಿದ್ರು? ಅದನ್ನ ಎತ್ತಿ ಕಿರುಬೆಟ್ಟಿನಲ್ಲಿ ಹಿಡಿದು 7 ದಿನಗಳ ಕಾಲ ಗೋಪಾಲಕರನ್ನು ನಂದಗೋಕುಲವನ್ನು ಶಿವನದಿ ಹೌದು ಎತ್ತಿಡಿಯೋದು 7 ದಿವಸಗಳ ಕಾಲ. ಎಷ್ಟು ಪರ್ವತ? ಒಂದೇ ಒಂದೇ. ನಮ್ಮ ಕತೆ ಗೊತ್ತಾಗಲಿಲ್ಲ. ಶರದಿಗೆ ಸೇತು ಬಲು ಶರದಿಗೆ ಸೇತುವನು ಶರದಿಗೆ ಸೇತುವನು ಶರದಿಗೆ ಸೇತುವನು ಬೋಧನಗೈಯುತ್ತಿರೆ ಶರದಿಗೆ ಸೇತುವನು ಬೋಧನಗೈಯುತ್ತಿರೆ ರಜತಾದ್ರಿಯನು ಬೋಧನಗೈಯುತ್ತಿರೆ ರಜತಾದ್ರಿಯನು ರಜತಾದ್ರಿಯನು ಬೋಧನಗೈಯುತ್ತಿರೆ ರಜತಾದ್ರಿಯನು ಧರೆಯಿಂದ ನೆಗಹೆ ರಜತಾದ್ರಿಯ ಧರೆಯಿಂದ ನೆಗಹೆ ಧರೆಯಿಂದ ನೆಗಹೆ ವರ್ಗನು ಬಂದು ವರ್ಗನು ಬಂದು ವರ್ಗನು ಬಂದು ಎತ್ತಳು ಪರಮ ಸಂಖ್ಯವ ಕೈದನು ಹೌದಾ? ವರ್ಗನು ಬಂದು